T24 ಕನ್ನಡ ನ್ಯೂಸ್ಗೆ ಸ್ವಾಗತ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರತಿನಿಧಿಸುವ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಮನೆ ಮಾಡಿದ್ದು ಯುಗಾದಿ ಹಬ್ಬದ ದಿನವೇ ಗೃಹ ಪ್ರವೇಶ ಮಾಡಿದ್ದಾರೆ. ಹೌದು, ನಗರದ ಕುಮಾರಸ್ವಾಮಿ ಲೇಔಟ್ನಲ್ಲಿ 2 ಮಹಡಿಯ ಮನೆಯನ್ನ ಜಗದೀಶ್ ಶೆಟ್ಟರ್ ಬಾಡಿಗೆ ಪಡೆದಿದ್ದಾರೆ. ಇಂದು ಶೆಟ್ಟರ್ ಕುಟುಂಬ ಮನೆಯಲ್ಲಿ ವಿಶೇಷ ಪೂಜೆ ನಡೆಸಿದೆ. ಈ ವೇಳೆ ಶೆಟ್ಟರ್ ಅವರಿಗೆ ಪತ್ನಿ ಶಿಲ್ಪಾ, ಸಂಸದೆ ಮಂಗಳ ಅಂಗಡಿ, ಸೊಸೆ ಶ್ರದ್ಧಾ ಶೆಟ್ಟರ್, ಪುತ್ರ ಸಂಕಲ್ಪ ಸ್ಫೂರ್ತಿ ಪಾಟೀಲ್ ಸಾಥ್ ಕೊಟ್ಟಿದ್ದಾರೆ. ಜಗದೀಶ್ ಶೆಟ್ಟರ್ ಹೊರಗಿನವರು ವಿಳಾಸ ಹೇಳಲಿ ಅಂತ ಪದೇ ಪದೇ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸವಾಲ್ ಹಾಕಿದ್ರು. ಇದೀಗ ಬೆಳಗಾವಿಯಲ್ಲಿ ಮನೆ ಮಾಡಿ ಗೃಹ ಪ್ರವೇಶ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದಾರೆ. ಇದೇ ವೇಳೆ ಮಾತನಾಡಿರುವ ಶೆಟ್ಟರ್, ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಇಂದು ಯುಗಾದಿ ಹಿನ್ನೆಲೆ ಗೃಹ ಪ್ರವೇಶ ಮಾಡಿದ್ದೇನೆ. ಬೆಳಗಾವಿಯಲ್ಲಿ ಕಚೇರಿಯನ್ನು ಕೂಡ ತೆರೆಯುತ್ತೇನೆ. ವಿರೋಧ ಪಕ್ಷದವರಿಗೆ ಉತ್ತರ ಕೊಡಲು ನಾನು ಮನೆ ಮಾಡಿಲ್ಲ. ಟೀಕೆ ಮಾಡುವ ಮುಂಚೆಯೇ ನಾನು ಮನೆ ಮಾಡುವುದಾಗಿ ಹೇಳಿದೆ. ಅದರಂತೆ ಮನೆ ಮಾಡಿದ್ದೀನಿ ಎಂದರು. ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯಿಸಿ, ನಾನು ಕಾಂಗ್ರೆಸ್ ಪಕ್ಷಕ್ಕೆ ಹೋದಾಗ ನನ್ನ ಹೇಳಿಕೆನ ಸರಿಯಾಗಿ ಗಮನಿಸುತ್ತಿಲ್ಲ ಅನ್ಸುತ್ತೆ. ನಾನು ಮೋದಿ, ಯಡಿಯೂರಪ್ಪ ಮತ್ತು ಬಿಜೆಪಿ ಪಕ್ಷವನ್ನ ಟೀಕೆ ಮಾಡಿಲ್ಲ. ಸುಮ್ಮನೆ ಸುಳ್ಳು ಹೇಳಿಕೆ ನೀಡಬಾರದು. ಲೋಕಸಭಾ ಚುನಾವಣೆಯಲ್ಲಿ ಯಾವ ವಿಷಯ ಚರ್ಚೆ ಆಗಬೇಕು ಅದು ಆಗ್ತಾ ಇಲ್ಲ. ನಾನು ಅವರ ಬಗ್ಗೆ ಟೀಕೆ ಮಾಡೋದಿಲ್ಲ. ಟೀಕೆ ಮಾಡಿ ದೊಡ್ಡವರು ಆಗಬಹುದೆಂಬ ಕಾರಣಕ್ಕೆ ಅವರು ಟೀಕೆ ಮಾಡುತ್ತಿರಬಹುದು, ಆದರೆ ನಾನು ಅವರ ವಿರುದ್ಧ ಟೀಕೆ ಮಾಡಲ್ಲ ಎಂದರು. ಟೀಕೆ ಮಾಡೋದನ್ನ ಬಿಟ್ಟು ನಿಮ್ಮ ಪಕ್ಷದ ಪ್ರಧಾನಿ ಬಗ್ಗೆ ಹೇಳಿ. ಕಾಂಗ್ರೆಸ್ನ ಪ್ರಧಾನಿ ಯಾರು? ಇಂಡಿಯಾ ಒಕ್ಕೂಟದ ಪ್ರಧಾನಿ ಯಾರು? ಟೀಕಿಸೋದನ್ನ ನಿಲ್ಲಿಸಿ. ನಿಮ್ಮ ನಾಯಕ ಯಾರೆಂಬುದನ್ನ ಹೇಳಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಟಾಂಗ್ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಜನರ ಸ್ಪಂದನೆ ವಿಚಾರವಾಗಿ ಮಾತನಾಡಿ, ನನಗೆ ನಿರೀಕ್ಷೆಗೂ ಮೀರಿ ಬೆಂಬಲ ಸಿಗ್ತಾ ಇದೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಎಲ್ಲ ಕ್ಷೇತ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ಸಿಗ್ತಾ ಇದೆ. ನೀವು ಗ್ಯಾರಂಟಿಯಾಗಿ ಗೆಲ್ಲುತ್ತೀರಿ ಅಂತ ಹೇಳ್ತಿದ್ದಾರೆ. ಅನೇಕ ಚುನಾವಣೆ ಎದುರಿಸಿದ್ದೀನಿ, ಆದರೆ ಇಷ್ಟೊಂದು ಪ್ರೀತಿ ಸಿಕ್ಕಿರಲಿಲ್ಲ. ಅಲ್ಲದೆ ನನಗೆ ಟಿಕೆಟ್ ಘೋಷಣೆ ಆಗೋ ಮುಂಚೆಯೂ ಕೂಡ ಸಾಕಷ್ಟು ಜನ ಫೋನ್ ಮಾಡಿ ನೀವು ಸ್ಪರ್ಧಿಸಲೇಬೇಕು ಅಂತ ಹೇಳಿದ್ರು ಎಂಬುದು ಇದೇ ವೇಳೆ ತಿಳಿಸಿದರು. ಪಂಚಮಸಾಲಿ ಮತಗಳ ಪಾಲಿಟಿಕ್ಸ್ ವಿಚಾರಕ್ಕೆ ಪ್ರತಿಕ್ರಿಯಿಸಿ, ಲೋಕಸಭಾ ಚುನಾವಣೆ ರಾಷ್ಟ್ರೀಯ ವಿಚಾರಧಾರೆಗಳ ಮೇಲೆ ನಡೆಯುತ್ತೆ. ಇದು ಜಾತಿ ಧರ್ಮದ ಮೇಲೆ ನಡೆಯುವ ಚುನಾವಣೆಯಲ್ಲ. ಎಂಎಲ್ಎ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಸೇರಿ ಸ್ಥಳೀಯ ಚುನಾವಣೆಗಳು ಜಾತಿ ವೈಯಕ್ತಿಕ ಹಿನ್ನೆಲೆ ನಡೆಯುತ್ತೆ. ಲೋಕಸಭಾ ಚುನಾವಣೆಯಲ್ಲಿ ಆ ರೀತಿ ಆಗುವುದಿಲ್ಲ ಎಂದರು. ಟೀಕೆ ಮಾಡಿ ದೊಡ್ಡವರಾಗಿ ತಿಳ್ಕೊಂಡು ನಾ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಅದು ಬಿಟ್ಟು ನಿಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರಂತ ಹೇಳಿ. ಕಾಂಗ್ರೆಸ್ ಪಾರ್ಟಿ ಪ್ರಧಾನಮಂತ್ರಿ ಅಭ್ಯರ್ಥಿ. ನೀವು 300 ಹೆಚ್ಚು ಸೀಟ್ಗಳನ್ನು ತೆಗೆದುಕೊಳ್ತಿರೋ ಇಲ್ಲ ಅದನ್ನು ಹೇಳಿ. ನೀವು ಅಧಿಕಾರಕ್ಕೆ ಬರ್ತಿರೋ ಇಲ್ಲ ಅದನ್ನು ಹೇಳಿ. ರಾಹುಲ್ ಗಾಂಧಿ ನಿಮ್ಮ ಪ್ರಧಾನಮಂತ್ರಿ ಎದೆ ತಟ್ಟಿ ಹೇಳಿ. ನಾವು ಹೇಳ್ತೀವಿ, ನಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ನರೇಂದ್ರ ಮೋದಿ ಅವರು, ಬಿಜೆಪಿ. NDA ಒಕ್ಕೂಟದ ಅಭ್ಯರ್ಥಿ ನರೇಂದ್ರ ಮೋದಿ. ನಿಮ್ಮ ಕಾಂಗ್ರೆಸ್ ಪಾರ್ಟಿ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು? ನಿಮ್ಮ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿ ಯಾರು ಪ್ರಧಾನಮಂತ್ರಿ? ಇದನ್ನು ಹೇಳಿ ಅವರು. ಇದ್ರಾಗ ಡಿಬೇಟ್ ಮಾಡೋದು ಬಿಟ್ಟು ಮನಿ ಮಾಡಿರಲು ಅದು ಮಾಡಿರಲು ಇದು ತೊಗೊಂಡು ಏನು ಮಾಡೋದು ಜನ ಆದಂತೆ ಅದನ್ನು ವಿಚಾರ ಮಾಡ್ತಾ ಇಲ್ಲ. ದೇಶದ ಹಿತದೃಷ್ಟಿ, ದೇಶದ ರಕ್ಷಣೆ, ಸಂರಕ್ಷಣೆ ಮತ್ತು ದೇಶದ ಹಿತ ಕಾಯುವಂಥ ಲೀಡರ್ಶಿಪ್ಪು ಇದು ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಇವತ್ತು ಪ್ರತಿಯೊಬ್ಬ ಜನಸಾಮಾನ್ಯ ಏನು ಹೇಳ್ತಾ ನಡೀತಾ ಇದೆ ಚರ್ಚೆ ಅಂದರೆ, ನರೇಂದ್ರ ಮೋದಿ ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗಬೇಕು. ಅವರು ಆಗೋದ್ರಿಂದ ದೇಶದ ಸುರಕ್ಷತೆ ಇರ್ತದೆ, ಸಂರಕ್ಷಣೆ ಇರ್ತದೆ. ಅವ್ರ ಕೈಯಲ್ಲಿ ನಾವು ಸಂರಕ್ಷಣೆ ಆಗಿ ಶಾಂತಿಯಿಂದ ಇರ್ತೇವೆ. ಇದು ಡಿಬೇಟ್. ಹಾಗಾದ್ರೆ ಕಾಂಗ್ರೆಸ್ಸಿನ ಲೀಡರ್ ಯಾರು ಹೇಳಬೇಕು, ಇದ್ರ ಬಗ್ಗೆ ಡಿಬೇಟ್ ಮಾಡಿ. ನೋಡಿ, ಇಲ್ಲಿ ಜಾತಿ, ಕಾಸ್ಟ್, ಕ್ರೀಡ್ ಎಲ್ಲವನ್ನು ಬಿಟ್ಟು ಈ ಚುನಾವಣೆ ನಡೀತದೆ. ಹೀಗಾಗಿ ಇಲ್ಲಿ ಜಾತಿ, ಸಮಾಜ ಮತ್ತೊಂದು ಯಾವುದೂ ಬರುವುದಿಲ್ಲ. ಇಡೀ ದೇಶ ಒಂದು ಮತ್ತು ನಮಗೊಬ್ಬ ನಾವು ಒಳ್ಳೆ ನಾಯಕ ಬೇಕು ಅನ್ನುವಂಥ ಚುನಾವಣೆ. ಭಾಳ ಎಲ್ಲೆಲ್ಲಿ ನಾನು ಹೋಗ್ತಾ ಇದ್ದೆ. ನಾನು ನಿರೀಕ್ಷೆ ಮೀರಿ, ನಾನು ನಿರೀಕ್ಷಿಸ್ತಿರಲಿಲ್ಲ. ಅದಕ್ಕಿಂತ ಮೀರಿ ಇವತ್ತು ನನಗೆ ಬೆಂಬಲ ಸಿಗ್ತಾ ಇದೆ. ನನಗೆ ಕಲ್ಪನೆ ಬರ್ತಾಯಿಲ್ಲ. ಜನ ಎಷ್ಟೊಂದು ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದಾರೆ, ನನಗೆ ಕಲ್ಪನೆ ಬರ್ತಾ ಇಲ್ಲ. ಎಲ್ಲೆಲ್ಲಿ ಹೋಗ್ತೀವಿ ದೊಡ್ಡ ಪ್ರಮಾಣದ ಜನ ಬರ್ತಾ ಇದ್ದಾರೆ ಮತ್ತು ನನ್ನ ಜೊತೆ ಸೆಲ್ಫಿ ತೊಗೊತಾರೆ. ತೊಗೊಂಡು ನೀವೇ ಗ್ಯಾರಂಟಿ ಆರಿಸ್ಕೊಂಡು ಹೇಳ್ತಾರೆ. ಭಾಳ ಅಭಿಮಾನ, ಪ್ರೀತಿ, ವಿಶ್ವಾಸ ತೋರಿಸ್ತಾರೆ. ನಾನು ಹಿಂದೆ ಹಲವಾರು ಚುನಾವಣೆಯನ್ನು ಎದುರಿಸಿದ್ದೆ. ಇಷ್ಟು ದೊಡ್ಡ ಪ್ರೀತಿ, ಪ್ರೇಮ ನನಗೆ ಎಂದೂ ಸಿಕ್ಕಿರಲಿಲ್ಲ ಮತದಾರರಿಗೆ. ಅಷ್ಟು ದೊಡ್ಡ ಪ್ರೀತಿ ನನಗೆ ಸಿಗ್ತಾ ಇದೆ. ನನಗೆ ಅದಕ್ಕೆ ಖುಷಿ ಇದೆ. ಆರಂಭದಲ್ಲಿ ಇದ್ದಂಥದ್ದು ಪೂರ್ತಿ ಬದಲಾಗಿದೆ ಅಂತ ಅನ್ಸುತ್ತೆ. ಅಲ್ಲ, ನೋಡಿ, ನಾನು ಇಲ್ಲಿ ಎಂಟ್ರಿ ಆಗೋದು ಮುಂಚೆ ನನ್ನ ಹೆಸರು ಈಗ ಚರ್ಚೆ ಆಗ್ತಾಯಿದೆ. ಬೆಳಗಾವಿಯಿಂದ ಬೇರೆ ಬೇರೆ ತಾಲೂಕುಗಳಿಂದ, ಬೆಳಗಾವಿ ನಗರದಿಂದ ಹೇಳ್ಕೊಂಡು ನಾನ್ ಪೊಲಿಟಿಕಲ್ ಪರ್ಸನ್ಸ್ ಇರ್ತಾರಲ್ಲ, ಅವ್ರು ಫೋನ್ ಮಾಡಿ ಹೇಳ್ತಾರೆ, ಇಲ್ಲ ಬೆಳಗಾವಿ ನಿಮ್ಮ ಹೆಸರು ಬರ್ತಾಯಿದೆ, ನೀವು ಬಂದು ನಿಲ್ಲಬೇಕು, ಮತ್ತು ಹೆಸ್ಟೇಟ್ ಮಾಡೋಕ್ಕೆ ಹೋಗಬೇಡ್ರಿ, ಯಾವುದೋ ಟೀಕೆ ಟಿಪ್ಪಣಿ ಅಂಥೇಳಿ ನೀವು ಬರದೇ ಇರುವಂಥದ್ದಲ್ಲ, ನೀವು ಬರಲೇಬೇಕು, ನಿಲ್ಲಬೇಕು ಅಂಥೇಳಿ ಪ್ರೋತ್ಸಾಹ ಕೊಡುವಂಥ ಕೆಲಸ ಅವತ್ತಿಂದ ನಡೀತಿತ್ತು. ಇವತ್ತು ಅದು ಕಂಟಿನ್ಯೂ ಆಗಿದೆ. ನಾವು ನಾನು ಹೇಳ್ತೀನಿ, ಇದು ಪಾರ್ಲಿಮೆಂಟ್ ಇಲೆಕ್ಷನ್, ನ್ಯಾಷನಲ್ ಲೀಡರ್ಶಿಪ್ ಇರ್ತದೆ, ರಾಷ್ಟ್ರೀಯತೆ ವಿಚಾರ ಬಗ್ಗೆ ಹೋಗ್ತದೆ. ಯಾರ ಕೈಯಲ್ಲಿ ದೇಶ ಸುರಕ್ಷತೆ ಇರ್ತದೆ ಅಂತ ಹೇಳ್ತದೆ. ಅದನ್ನು ನೋಡ್ತಾ ಹೊರತು ಕಾಸ್ಟು, ಕ್ರೀಡು, ಮತ್ತೊಂದು
ಜಾತಿ ಮೇಲೆ ಧರ್ಮದ ಮೇಲೆ ನಡೆಯುವಂಥ ಚುನಾವಣೆ ಇದು ಅಲ್ವೇ ಅಲ್ಲ. MLA ಎಲೆಕ್ಷನ್ ಇರ್ಬೋದು, ಪಾರ್ಲಿಮೆಂಟ್ ಇದು ಜಡ್ಪಿ ತಾಲೂಕು ಪಂಚಾಯತ್ ಇರ್ಬೋದು, ಮಹಾನಗರ ಸಭೆ, ಅವೆಲ್ಲ ವೈಯಕ್ತಿಕವಾದಂಥ ನೆಲೆ ಮೇಲೆ ಸಮಾಜ ಜಾತಿ ಇವೆಲ್ಲ ನಡೆಯುತ್ತೆ. ಇದು ಪಾರ್ಲಿಮೆಂಟ್, ಇಟ್ ಇಸ್ ಅಬೌವ್ ಕಾಸ್ಟ್ ಮೇಲೆ ನಡೆಯುವಂಥ ಚುನಾವಣೆ. ಅಡ್ರೆಸ್ ಹೇಳ್ತಾರಲ್ಲ, ಮತ್ತು ಕೇಂದ್ರ ಮಂತ್ರಿ ಆದಮೇಲೆ ಅವರೇ ಅಡ್ರೆಸ್ ಹಿಡ್ಕೊಂಡು ಬರುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಹೇಳ್ಯಾರ ಮುಗಿತಲ್ಲ, ಅದಕ್ಕೆ ನೋ ಕಾಮೆಂಟ್. ಅವ್ರು ಹೇಳಿರಲ್ಲ, ಅದಕ್ಕೆ ಉತ್ತರ ಅವ್ರು ಹೇಳ್ಬೇಕು. ಎಸ್ ಸರ್, ಥ್ಯಾಂಕ್ ಯು. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.